ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 4 90 ಡೇಸ್ ಚಾಲೆಂಜಿದ್ದು 4ನೇ ದಿವಸ. ಇವತ್ತು ನಾನು ಸ್ವಲ್ಪ ಇದು ಮೂಸಂಬಿ ಮತ್ತು ಪೈನಾಪಲ್ ಎರಡೂ ಸೇರಿಸಿ ಜ್ಯೂಸನ್ನು ಮಾಡ್ತಾಯಿದ್ದೇನೆ, ಮಾರ್ನಿಂಗ್ ಡ್ರಿಂಕ್. ಇದರಲ್ಲಿ ಮೂಸಂಬಿ ಬೀಜ ಬಾರದಂತೆ ಅದನ್ನು ಬೀಜನ ಎಲ್ಲ ತೆಗಿಬೇಕು. ಒಂದು ಮೂಸಂಬಿ ಬೀಜ ಅಥವಾ ಆರೆಂಜ್ ಹಾಕಿ ನೀವು ಜ್ಯೂಸ್ ಮಾಡಬೇಕಾದ್ರೆ ಅದರ ಬೀಜ ಬಂತು ಅಂದರೆ ಕಹಿ ಬರುತ್ತೆ. ಹಾಗೆ ಪೈನಾಪಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡ್ತದೆ, ಹಾಗೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ತದೆ. ಹಾಗೆ PCOD ಇದ್ದಾಗ ಎಲ್ಲ ಈ ಥರ ಪೈನಾಪಲ್ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆ ನೆಲ್ಲಿಕಾಯಿ ಕೂಡ ಬೇಕಾದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಮ್ಮ ರುಚಿಯಾದಂತಹ ಪೈನಾಪಲ್ ಮೂಸಂಬಿ ಜ್ಯೂಸ್ ರೆಡಿ ಆಯಿತು. ಮಾರ್ನಿಂಗ್ ಇದನ್ನು ಕುಡಿದ್ರೆ ಒಮ್ಮೆಗೆ ಹೊಟ್ಟೆ ಫುಲ್ ಆಗ್ತದೆ. ಆಮೇಲೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆಲ್ಲ ಎನರ್ಜಿ ಬಂದಂಗೆ ಆಗುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ತಿನ್ನಬೇಕಾದ್ರೆ, ಇಲ್ಲಾಂದರೆ ತುಂಬ ರಾತ್ರಿಯಿಂದ ಬೆಳಗಾಗುವಾಗ ಏನಾದರೂ ಒಮ್ಮೆ ತಿಂಡಿ ತಿಂದರೆ ಸಾಕಪ್ಪ ಅಂತ ಅನಿಸ್ಬಿಡ್ತದೆ. ಈ ಥರ ಜ್ಯೂಸ್ ಕುಡಿತು ಅಂದರೆ ನಮಗೆ ತುಂಬ ಹೊತ್ತು, ಒಂದು 9 ಗಂಟೆ 10 ಗಂಟೆವರೆಗೆ ಕೂಡ ಬ್ರೇಕ್ಫಾಸ್ಟ್ ಆಗುವವರೆಗೆ ತಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗುತ್ತೆ. ಹಾಗೆ ಇದು ತುಂಬಾ ಒಳ್ಳೆಯದು ಜ್ಯೂಸ್ ಆರೋಗ್ಯಕ್ಕೆ, ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಈಗ ಎಂಜಾಯ್ ಮಾಡುವಂತಹ ಟೈಮು. ಇದನ್ನು ಹಾಗೆ ಕೂತ್ಕೊಂಡು ಕುಡಿತಾ ಇರ್ತೀನಿ ನಾನು ಯಾವಾಗಲೂ. ಈ ಥರ ಒಂದು ಜ್ಯೂಸ್ ಕುಡಿದ್ರೆ ಇದು ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡ್ತದೆ. ತೂಕ ಕಡಿಮೆ ಆಗಬೇಕು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು. ಅಕ್ಕಿ, ಗೋಧಿ, ಚಪಾತಿ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆನೇ, ಅದೇ ಜಾಸ್ತಿಯಾಗಿ ತಗೊಂಡು ತಿನ್ನಬಾರ್ದು. ಇಲ್ಲಿ ಪ್ರೋಟೀನ್ ಅಂಶ ಕೂಡ ಇರಬೇಕು, ಫೈಬರ್ ಕೂಡ ಇರಬೇಕು, ಕಾರ್ಬೋಹೈಡ್ರೇಟ್ ಕೂಡ ಇರಬೇಕು. ಆ ಥರ ಎಲ್ಲ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ತಿಂದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂದರೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಈಗ ಒಂದು ಚಪಾತಿ ಏನಾದ್ರು ತಿಂತಿದ್ರೆ ಪ್ರೋಟೀನ್ ಭರಿತವಾದಂಥ ಏನಾದರೂ ತರಕಾರಿ ಪಲ್ಯ ಅಥವಾ ಕೂರ್ಮ ಏನಾದರೂ ಮಾಡಿದರೆ ಅದರಲ್ಲಿ ಪ್ರೋಟೀನ್ ಇರುವ ಹಾಗೆ ಹೆಸರು ಕಾಳಿಂದ ಕೂರ್ಮ ಆ ಥರ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಕೂಡ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡಿ, ಹಾಗೆ ಮಧ್ಯಾಹ್ನ ಲಂಚಿಗೆ, ಡಿನ್ನರ್ಗೆ ಎಲ್ಲ ಅದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡ್ತಾ ಬಂದರೆ ಇಡೀ ದಿವಸ ನಮಗೆ ಎಷ್ಟು ಬೇಕು ಪ್ರೋಟೀನ್ ಅಷ್ಟು ಸಿಗುತ್ತೆ. ವೆಜಿಟೇರಿಯನ್ಗಳಿಗೆ ಕಾಳುಗಳು, ಬೇಳೆಕಾಳುಗಳು, ಮಶ್ರೂಮು ಮತ್ತು ಕುಡು ಅಂತ ಹೇಳ್ತೇವೆ ನಾವು, ಹುರುಳಿಕಾಳು ಅಂಥದ್ದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು. ಹಾಗೆ ಇವತ್ತು ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಓವರ್ನೈಟ್ ಓಟ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ಏನೂ ಕೆಲಸ ಇಲ್ಲ ಅಂತ ಅನಿಸುತ್ತೆ ಓವರ್ನೈಟ್ ಓಟ್ಸ್ ಮಾಡಿಕೊಂಡ್ರೆ, ಯಾಕೆಂದರೆ ಮೊದಲಿನ ದಿವಸವೇ ಎಲ್ಲ ಮಾಡ್ಕೊಂಡು ಇಡ್ಬೋದು. ಈ ಓವರ್ನೈಟ್ ಓಟ್ಸಲ್ಲಿ ನಾನು ಓಟ್ಸು ಹಾಗೆ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೇನೆ. ಹಾಗೆ ಸೀಡ್ಸ್ 2 ಚಮಚ ಆಗುವಷ್ಟು ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಆ ಥರ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ 3 ಒಂದೊಂದು ಚಮಚ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಣ ದ್ರಾಕ್ಷಿ 1 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ಖರ್ಜೂರ 2 ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ನೈಟ್ ನಾನು ಮೊಸರು ಹಾಕ್ಕೊಂಡದ್ದು, ಮೊಸರು ಹಾಕಿ ಕಲಸಿ ಇಟ್ಕೊಂಡದ್ದು. ಮೊಸರಲ್ಲಾದರೂ ಕಲಸಿ ಇಟ್ಕೊಳ್ಬೋದು, ಹಾಲಲ್ಲಾದರೂ ಹಾಕ್ಕೊಳ್ಬೋದು. ಮರುದಿವಸ ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳಿ ಮೊಸರನ್ನು ಹಾಲನ್ನು ಸೇರಿಸ್ಕೊಂಡೆ. ನಿಮಗೆ ಗಟ್ಟಿನೇ ಬೇಕು ಅಂದರೆ ಗಟ್ಟಿನೇ ಹಾಗೆ ತಿನ್ಬೋದು. ನನಗೆ ಸ್ವಲ್ಪ ಲಿಕ್ವಿಡ್ ಆಗಿ ಈ ಥರ ನೀರಾಗಿದ್ದರೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಇನ್ನು ಇದಕ್ಕೆ ನಾನಿಲ್ಲಿ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ್ಯಪಲನ್ನು ಸೇರಿಸೋದು. ನಿಮ್ಗೆ ಇದೊಂಥರ ಸ್ವಲ್ಪ ಸಿಹಿಯಾಗಿ ತುಂಬ ರುಚಿಯಾಗಿರುತ್ತೆ, ಯಾಕೆಂದರೆ ಖರ್ಜೂರ, ದ್ರಾಕ್ಷಿ ಎಲ್ಲವೂ ಇರುತ್ತೆ. ಇದರಲ್ಲಿ 2 ಚಮಚ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ತಾಯಿದ್ದೇನೆ. ಅಗಸೆ ಬೀಜ, ಇದು ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತದೆ. ಇದರ ಉಪಯೋಗ ಅಷ್ಟಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫ್ಲ್ಯಾಕ್ಸ್ ಸೀಡ್ಸ್ ದಿನ 1 ಚಮಚ 2 ಚಮಚ ನೀವು ತಿನ್ಬೋದು. ಇದನ್ನು ಹುಡಿ ಮಾಡಿ ಮೊಸರಲ್ಲಿ ಕಲಸ್ಕೊಂಡಾದರೂ ತಿನ್ಬೋದು. ಹೇರ್ ಗ್ರೋತಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ PCOD ಇದ್ದವರು, ಥೈರಾಯ್ಡ್ ಇದ್ದವರು ಅವರು ಕೂಡ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸನ್ನು ತಿನ್ನೋದ್ರಿಂದ ಅದು ಕಂಟ್ರೋಲ್ ಆಗ್ತದೆ. ಹಾಗೆ ಕೊಲೆಸ್ಟ್ರಾಲನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಶುಗರಿಗೆ ಕೂಡ ತುಂಬಾ ಒಳ್ಳೆಯದು ಫ್ಲ್ಯಾಕ್ಸ್ ಸೀಡ್ಸ್. ಇದನ್ನು ಡೈಲಿ ನೀವು 1 ಚಮಚ 2 ಚಮಚ ಹುರಿದಾದರೂ ತಿನ್ಬೋದು, ಅಥವಾ ಈ ಥರ ಸಲಾಡ್ಗಳಿಗೆ ಹಾಕ್ಕೊಂಡು ತಿನ್ಬೋದು. ನೀವು ವೆಜಿಟೇಬಲ್ ಸಲಾಡ್ ಮಾಡಿದರೆ ಅದಕ್ಕೆ ಕೂಡ ಫ್ಲ್ಯಾಕ್ಸ್ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ 1 ಚಮಚ ತೆಗೆದು ಬಾಯಿಗೆ ಹಾಕ್ಕೊಂಡು ತಿನ್ಬೋದು. ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಉಪಯೋಗಿಸ್ಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಇದು ನನ್ನ ಬ್ರೇಕ್ಫಾಸ್ಟ್ ನೋಡಿ.
ಹಾಲು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ತುಂಬ ಆಯ್ತು. ಈಗ ಇದನ್ನು ತಿಂದು 11 ಗಂಟೆ ಅಷ್ಟೊತ್ತಿಗೆ ನಾನು ಟೀಯನ್ನು ಕುಡಿದೆ. ಯಾಕಂದರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಇದ್ರ ಜೊತೆಗೆ ಟೀ ಏನೋ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೆ ಇದನ್ನು ಬೆಳಿಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ತಿಂದರೆ 11:30 ಅಷ್ಟಾಗುವಾಗ ನಾನೊಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದೆ. ಯಾಕೆಂದರೆ ನೀವು ಟೀಯೇ ಕುಡಿಬೇಕು ಅಂತಿಲ್ಲ, ನಿಮಗೆ ಟೀ ಕುಡಿಯೋದೇ ಇದ್ದರೆ ಇರ್ಬೋದು ಅಂದರೆ ಟೀಯ ಬದಲು ಬೇರೆ ಏನಾದರೂ ಹಣ್ಣನ್ನು ತಿನ್ಬೋದು 11 ಗಂಟೆಗೆ. ನಾನು ಇವತ್ತು ಟೀ ಬೆಳಿಗ್ಗೆ ಕುಡಿಲಿಲ್ಲ, ಅದಕ್ಕೆ 11 ಗಂಟೆಗೆ ಟೀ ಕುಡಿತೇನೆ. ಆಮೇಲೆ ಮಧ್ಯಾಹ್ನ ನನ್ನ ಲಂಚ್ ನಿನ್ನೆ ಮಾಡಿದ ಪಲ್ಯಗಳೇ ಎಲ್ಲ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಇವತ್ತು ಮಧ್ಯಾಹ್ನ ರೆಡಿ ಮಾಡಿಕೊಂಡೆ. ತರಕಾರಿ ಸ್ಟೀಮ್ ಮಾಡಿದಂತಹ ತರಕಾರಿ ಸ್ವಲ್ಪ ತಗೊಂಡೆ, ಹಾಗೆ ಬದನೆಕಾಯಿ ಸಾಂಬಾರಿತ್ತು, ಹಾಗೆ ಹರಿವೆ ಬೀಜ. ಅದಾದಮೇಲೆ ನಾವು ಸಂಜೆ ಇಲ್ಲಿ ನಮ್ಮ ಮನೆ ಹತ್ರನೇ ಕದ್ರಿ ಪಾರ್ಕ್ ಅಂತ ಇದೆ, ಆ ಪಾರ್ಕಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಬರುವ, ಹಾಗೆ ಅಲ್ಲಿ ಫುಡ್ ಫೆಸ್ಟಿವಲ್ ಅಂತೇಳಿ ಇತ್ತು, ಹಾಗೆ ನೋಡ್ಕೊಂಡು ಹೋಗುವ ಅಂತ ಹೇಳಿ ಹೋದೆ. ಮಾಮೂಲಿ ಎಲ್ಲ ಫುಡ್ ಫೆಸ್ಟಿವಲ್ ಇದ್ದಂಗೆ ಇದು, ಆದರೆ ಕ್ರೌಡ್ ತುಂಬಾ ಇತ್ತು, ತುಂಬ ಜನ ಬಂದಿದ್ದರು. ಬೇರೆ ಬೇರೆ ರೀತಿಯಾದಂತಹ ನಾನ್ ವೆಜ್ ಸ್ಟಾಲ್ಗಳೆಲ್ಲ ಇತ್ತಲ್ಲಿ. ನಾವು ಮಾತ್ರ ಅಲ್ಲಿ ಯಾವುದೇ ಐಟಮ್ ನಮಗಷ್ಟೇನೂ ಬೇಡ ಅಂತ ಅನ್ನಿಸ್ತು, ಹಾಗೆ ನಾವು ಹೋಟೆಲ್ಗೆ ಬಂದೆವು. ಅಲ್ಲಿ ಪನ್ನೀರ್ ಬಿರಿಯಾನಿ ಹಾಗೆ ಪನ್ನೀರ್ 65 ಆರ್ಡರ್ ಮಾಡಿ ತಿಂದೆವು. ಅದನ್ನು ಸ್ವಲ್ಪ ತಗೊಂಡು ತಿಂದ್ವಿ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು, ಇವರೆಗೆ ನೋಡಿಲ್ಲ ಅಂತ ಇದು ಡೇ 4 ಇದ್ದು ವಿಡಿಯೋ. ಇವತ್ತಿಗೆ ಇಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಡೇ ಅಂದರೆ 5ನೇ ದಿವಸ ಏನಾಯಿತು ಅನ್ನೋದನ್ನು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಹೀಗೆಯೇ ನಮ್ಮ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ನಡೀತಾ ಇರ್ತದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.